ಹಾಯ್, ನಿಮಗೂ ಕೂಡ ಸ್ಪಾಟ್ಲೆಸ್ ಕ್ರಿಸ್ಟಲೈನ್ ಕ್ಲಿಯರ್ ಸ್ಕಿನ್ ಬೇಕು ಅಂಥೇಳಿ ಯಾವುದೇ ಮನೆ ಮದ್ದನ್ನು ಟ್ರೈ ಮಾಡಿದ್ರೆ ಬೇಸತ್ತಿದ್ರೆ ಕರೆಕ್ಟ್ ಒಂದು ವಿಡಿಯೋ ನೋಡ್ಲಿಕ್ಕೆ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ಬ್ರೈಟ್ನಿಂಗ್ ಮಾಡುತ್ತೆ, ಟೈಟ್ನಿಂಗ್ ಮಾಡುತ್ತೆ, ಕ್ಲಿಯರ್ ಮಾಡುತ್ತೆ, ಫೇರ್ ಮಾಡುತ್ತೆ. ಜಾಪನೀಸ್ ಆಮೇಲೆ ಕೊರಿಯನ್ಸ್ ಅವ್ರದ್ದೆಲ್ಲ ಸ್ಕಿನ್ ನೋಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಟೈಮ್ದಾಗೂ ಎಲ್ಲ ಒಂದು ಸೀಸನ್ನಾಗೂ ಅವ್ರದ್ದು ಸ್ಕಿನ್ ಬ್ರೈಟ್ನಿಂಗ್ ಆಗಿ ಯಂಗ್ ಆಗಿರುತ್ತೆ, ಹೊಳಿತಾನೇ ಇರುತ್ತೆ. ಯಾವತ್ತೂ ಅವ್ರ ಮುಖ ಅವ್ರ ಸ್ಕಿನ್ ಒಂದು ಡಲ್ ಆಗೋದಿಲ್ಲ. ಆ ಒಂದು ಸೀಕ್ರೆಟ್ನ ಇವತ್ತು ಇಲ್ಲಿ ನಾನು ನಿಮಗೆ ಶೇರ್ ಮಾಡ್ಲಿಕ್ಕತ್ತೀನಿ. ನೀವು ಕರೆಕ್ಟ್ ಒಂದು ವಿಡಿಯೋನ ನೋಡ್ಲಿಕ್ಕತ್ತೀನಿ. ನಿಮ್ಮ ಸ್ಕಿನ್ನನ್ನು ನೀವು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಮಾಡ್ಕೋಬೇಕಪ್ಪ ಅಂದರೆ ಈ ಮನೆ ಮದ್ದನ್ನು ನೀವು ಯೂಸ್ ಮಾಡಲೇಬೇಕು. ಇದು ನಿಮ್ಮ ಕಿಚನಾಗ ಭಾಳ ಈಸಿಯಾಗಿ ಸಿಗ್ತಾವೆ, ಭಾಳ ಆರಾಮಾಗಿ ಸಿಗ್ತಾವೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ಇವತ್ತಿದ ಭಾಳ ವೈರಲ್ ಹ್ಯಾಕ್ಸ್ ಅದ ರೀ, ವೈರಲ್ ಒಂದು ಬ್ಯೂಟಿ ಟಿಪ್ಸ್ ಅದ, ಅದನ್ನು ನಿಮ್ಮ ಜೊತೆಗೆ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವಾಗ ಇದೆ ಟ್ರೆಂಡಿಂಗ್ ಒಳಗೂ ಭಾಳ ಅದ. ಸೊ ನೀವು ನೋಡಿರೋದಿಲ್ಲ ಗೊತ್ತಿಲ್ಲ. ಸೊ ಆ ಒಂದು ಸೀಕ್ರೆಟ್ನ ಇಲ್ಲಿ ನಾನು ನಿಮಗೆ ಶೇರ್ ಮಾಡ್ಲಿಕ್ಕತ್ತೀನಿ. ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಸ್ಕಿಪ್ ಮಾಡಿದ್ರಪ್ಪ ಅಂದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋಂಗಿಲ್ಲ, ಯಾಕಂದ್ರೆ ನಡು ನಾ ಕೊಡುವಂಥ ಟಿಪ್ಸ್ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನಾ ಇಲ್ಲೊಂದು ಪಾತ್ರೆ ಒಳಗೆ ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡೀನಿ. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಕೊಂಡು ನೀವು ಇಲ್ಲಿ ಹಾಕ್ಕೊಳ್ಬೋದು. ಸೆಕೆಂಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ 2 ಚಮಚ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೀನಿ. ನಾ ಹೇಳಿದೆ ನಿಮಗೆ ಕ್ವಾಂಟಿಟಿ ನಿಮಗೆ ಹೆಚ್ಚು ಕಡಿಮೆಯಲ್ಲಿ ಮಾಡ್ಕೊಳ್ಬೋದು. ನೀವು ಇದನ್ನು ಕೈಗೆ, ಕಾಲಿಗೆ, ಕುತ್ತಿಗೆ ಭಾಗ ಆಮೇಲೆ ಮುಖಕ್ಕೆ ಹಚ್ಕೊಳ್ಬೋದು. ನಾ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಗಸೆ ಬೀಜ. ಅಗಸೆ ಬೀಜ ಕಾಮನ್ನಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ. ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ರ ಚಟ್ನಿ ಕೂಡ ಮಾಡ್ತಾರೆ. ಆಮೇಲೆ ವೇಟ್ ಲಾಸ್ಗೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ವೇಟ್ ಲಾಸಿಗಂತೂ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು. ಇದನ್ನು ಸಹಿತ ನಾನು ವೇಟ್ ಲಾಸಿಗೆ ಶೇರ್ ಮಾಡೀನಿ. ಸೊ ಯಾರು ನೋಡಿಲ್ಲ ಹೋಗಿ ನೋಡಿರಿ, ಅದ್ರದ್ದು ಒಳ್ಳೆ ಒಂದು ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ ಎಲ್ಲರೂ. ಯಾವುದೇ ಒಂದು ಎಕ್ಸಸೈಸ್ ಇರಲಾರ್ದೆ, ಯಾವುದೇ ಒಂದು ವ್ಯಾಯಾಮ ಮಾಡ್ದೇನೆ, ಯಾವುದೇ ಒಂದು ಡಯಟ್ ಮಾಡ್ದೇನೆ ನಿಮ್ಮ ಹೊಟ್ಟೆ ಭಾಗನ ನೀವು ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಹೊಟ್ಟೆ ಮುಂದೆ ಬಂದಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಬೋದು. 32 ಇರುವಂಥ ನಿಮ್ಮ ಹೊಟ್ಟೆ ಭಾಗನ ಅಂದರೆ ನಿಮ್ಮ ವೇಸ್ಟ್ ಸೈಜನ್ನು 28 ಮಾಡ್ಕೊಳ್ಬೋದು. ಅಂಥ ಒಂದು ಒಳ್ಳೆ ನಾನು ಡ್ರಿಂಕ್ಸ್ ಕೂಡ ಹಾಕೀನಿ. ನೀವು ಕೂಡ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಬ್ಯೂಟಿನ ಕಾಪಾಡ್ಕೊಳ್ಬಹುದು, ನಿಮ್ಮ ಒಂದು ವೇಸ್ಟ್ ಸೈಜನ್ನು ಕಡಿಮೆ ಮಾಡ್ಕೊಳ್ಬಹುದು. ಸೊ ಹೋಗಿ ನೋಡಿರಿ ಫಟಾಫಟ್ ಅಂತೇಳಿ. ಅದೇ ಥರ ನನ್ನ ಒಂದು ಚಾನಲ್ ಒಳಗೆ ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ ಭಾಳ ಒಳ್ಳೆ ವಿಡಿಯೋಸ್ ಕೂಡ ಇದ್ದಾವೆ. ಸೊ ಅದನ್ನು ಕೂಡ ಹೋಗಿ ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಹಸಿ ನೀರು ಇರುತ್ತಲ್ರಿ, ಹಸಿ ನೀರಾಗ ಚೆಂದಾಗೆ ಮಿಕ್ಸ್ ಮಾಡ್ಬೇಕಾಗುತ್ತೆ, ಕಲಿಸ್ಬೇಕಾಗುತ್ತೆ. ಆಮೇಲೆ ಇದನ್ನು ಗ್ಯಾಸ್ ಆನ್ ಮಾಡ್ಕೊಂಡು ನೀವು ಒಂದು 3 ರಿಂದ 4 ನಿಮಿಷ ಈ ಥರ ಕುದಿಸ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಅದ್ರ ಕನ್ಸಿಸ್ಟೆನ್ಸಿ ಜಲ್ದಿನ ಕಡಿಮೆ ಆಗುತ್ತೆ. ಆಮೇಲೆ ಈ ಥರ ತಿಕ್ ಆಗುತ್ತೆ. ಭಾಳ ತಿಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ತಣ್ಣಗಾದ್ಮೇಲೆ ಭಾಳ ತಿಕ್ ಆಯ್ತು ಅಂತಂದ್ರೆ ನಿಮಗೆ ಅಪ್ಲೈ ಮಾಡ್ಕೊಳಕ್ಕೆ ಭಾಳ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿರಿ. ಇಷ್ಟು ತಿಕ್ನೆಸ್ ಇದ್ರೆ ಸಾಕು, ಯಾಕಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ನಮಗೆ. ಸೊ ಈ ಅಗಸೆ ಬೀಜ ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತಾರೆ. ಕ್ರಿಸ್ಟಲ್ ಅಂದರೆ ಏನ್ರಿ, ಈ ಬೆಣಚು ಕಲ್ಲು ಅಂತ ಹೇಳ್ತೀವಿ ನಾವು. ಕಲ್ಲು ಹೆಂಗೆ ಕ್ಲಿಯರ್ ಆಗಿರುತ್ತೆ ನೋಡ್ರಿ, ಆ ಬೆಣಚು ಕಲ್ಲು ಅಂತ ಹೇಳ್ತೀವಿ. ಮತ್ತು ಏನೇನೋ ಯಾವುದ್ಯಾವ್ದು ಕಲ್ಲು ಹೇಳ್ತಾರೆ ನನಗೂ ಗೊತ್ತು. ನಮ್ಮ ಕಡೆ ಎಲ್ಲ ಬೆಣಚು ಕಲ್ಲು ಅಂತ ಹೇಳ್ತಾರೆ ನೋಡ್ರಿ. ಈ ಒಂದು ಪಳ ಹೊಳಿತಾ ಇರುತ್ತೆ. ಈ ಮಂದಿರೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಹೆಂಗೆ ಹೇಳೋದ್ರಿ ನಿಮಗೆ, ಆ ಥರ ಎಲ್ಲ ಬೆಣಚು ಕಲ್ಲು ಅಂತ ಹೇಳ್ತೀವಿ ನಾವು. ಸೊ ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಆ ಥರ ಅದು ಹೊಳಿತಾ ಇರುತ್ತೆ ನೋಡಿರಿ. ಆ ಥರ ಒಂದು ಹೊಳೆಯುವಂಥ ಸ್ಕಿನ್ ನಿಮಗೆ ಬೇಕಪ್ಪ ಅಂತಂದರೆ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಲೇಬೇಕು, ಬಂದು ಶೇರ್ ಮಾಡಲೇಬೇಕು ನಿಮ್ಮ ಒಂದು ಫೀಡ್ಬ್ಯಾಕನ್ನು. ಸೊ ಇದನ್ನೆಲ್ಲ ಚೆನ್ನಾಗಿ ಪಾತ್ರೆನ ಸ್ವಚ್ಛ ಮಾಡಿಬಿಟ್ಟೇನೆ ರೀ ನಾ ಮಾತ್ರ, ಯಾಕಂದರೆ ಅಷ್ಟೊಂದು ಒಳ್ಳೆ ಒಂದು ಮನೆ ಮದ್ದು ಇದು. ನೀವು ಕೂಡ ಒಂದು ಸ್ವಲ್ಪನೂ ಇದನ್ನು ವೇಸ್ಟ್ ಮಾಡಲ್ಲ, ಅಷ್ಟೊಂದು ಸೂಪರ್ ಆಗಿರುತ್ತೆ ಇದ್ರ ರಿಸಲ್ಟ್. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು, ಯಾವ ಥರ ಇದನ್ನು ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಫಟಾಫಟ್ ಅಂತ ಮಾಡ್ಕೊಳ್ರಿ. ಇದೇ ಥರ ಒಳ್ಳೆ ನಿಮಗೆ ನಾನು ಮನೆ ಮದ್ದನ್ನು ತೊಗೊಂಡು ಬರ್ತಾಯಿರ್ತೀನಿ. ಯಾವುದೇ ಒಂದು ಖರ್ಚಿರ್ಲಾರ್ದಂಗೆ ಮನೆ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಅಂಥ ಒಂದು ಒಳ್ಳೆ ಮನೆ ಮದ್ದನ್ನು ತೊಗೊಂಡು ಬರ್ತಿರ್ತೀನಿ. ಸೊ ನಡೀರಿ, ನಾನು ಕೂಡ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ನಾ ಇಲ್ಲಿ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊಂಬಂದಿನಿ, ಅಂದರೆ ವಾಶ್ ಮಾಡ್ಕೊಂಬಂದಿನಿ. ಯಾವುದೇ ಒಂದು ಮೇಕಪ್ ಇಲ್ಲ. ಆ್ಯಕ್ಚುಲಿ ಕಾಮನ್ನಾಗಿ ನಾನು ಯಾವುದೇ ಒಂದು ಮೇಕಪ್ ಹಚ್ಚಂಗಿಲ್ಲ. ಈ ಕಾಜಲ್ ಆಗಲಿ, ಲಿಪ್ಸ್ಟಿಕ್ ಆಗಲಿ ಏನೇನು ಹಚ್ಚೋದೇ ಇಲ್ಲ. ನನಗೆ ಅದು ಇಷ್ಟನೂ ಇಲ್ಲ. ಆ್ಯಕ್ಚುಲಿ ನಾನು ನ್ಯಾಚುರಲ್ ಆಗಿ ನಮ್ಮ ಮನೆಯೊಳಗೆ ಆಯಿತು, ಹೊರಗಡೆ ಆಯಿತು, ಹಿಂಗೆ ಹೊರಗಡೆ ಹೋದರೆ ಸ್ವಲ್ಪ ಕ್ರೀಮೆಲ್ಲ ಹಚ್ಕೊಂಡಿರ್ತೀವಿ ಅಷ್ಟೇ. ಆದರೆ ಮೇಕಪ್, ಹೆವಿ ಮೇಕಪ್ ನನಗೆ ಇಷ್ಟನೂ ಇಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ. ಸೊ ನಾನು ನ್ಯಾಚುರಲ್ ಆಗಿ ನಂಗೆ ಭಾಳ ಇಷ್ಟ. ಸೊ ನನ್ನ ಫೇಸ್ನ ವಾಶ್ ಮಾಡ್ಕೊಂಬಂದಿನಿ. ನೀವು ಕೂಡ ಫೇಸ್ನ ವಾಶ್ ಮಾಡ್ಕೊಳ್ರಿ, ಯಾವುದೇ ಮೇಕಪ್ ಇರಬಾರ್ದು ನಮ್ಮ ಮುಖದಲ್ಲಿ. ಸೊ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಹಚ್ಕೊಳ್ರಿ. ಬಿಸಿ ಇದ್ದಾಗ
ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಬಾರ್ದು. ಸೊ ಇಂಥ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳ್ನ ಟ್ರಿಕ್ಸ್ಗಳ್ನ ಫಾಲೋ ಮಾಡಿರಿ. ಅದಕ್ಕೆ ನಾನು ಹೇಳಿದೆ ನಿಮಗೆ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿರಿ ಅಂಥೇಳಿ. ಸೊ ಇದನ್ನು ಸ್ವಲ್ಪ ನೀವು ಫ್ರಿಜ್ ಒಳಗಿಟ್ಟು ತಣ್ಣಗೆ ಮಾಡಿ ತೊಗೊಂಡ್ರೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಗೊತ್ತೇ ಇರುತ್ತೆ, ಈಗ ಹಾಲಿವುಡ್ ಬಾಲಿವುಡ್ಗೆ ಒಳಗೆ ಎಲ್ಲ ಈ ಥರ ಐಸ್ ಕ್ಯೂಬ್ ಒಳಗೆ ತಮ್ಮ ಮುಖಾನ ಅದ್ಲಿಕ್ಕತ್ತಾರೆ ಬೆಳಗ್ಗೆ ಎದ್ದ ತಕ್ಷಣ. ಹಂಗೆ ಮಾಡಿದರೆ ನಮ್ಮ ಸ್ಕಿನ್ನ ಟೈಟ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ, ಏಜ್ ಆಗಿರೋಂಗೆ ಕಾಣೋದಿಲ್ಲ. ನಮ್ಮ ಸ್ಕಿನ್ನ ಟೈಟ್ ಆಯ್ತು ಅಂತಂದರೆ ನಮ್ಮ ಸ್ಕಿನ್ಗೆ ಏಜ್ ಆದಂಗೆ ಕಾಣೋದಿಲ್ಲ. ಸ್ಕಿನ್ ಟೈಟ್ ಆದರೆ ನಮ್ಮ ಆಟೋಮೆಟಿಕ್ ನಮ್ಮ ಬ್ಯೂಟಿ ಹೆಚ್ಚಾಗುತ್ತೆ ರೀ. ಸೊ ಅದು ಗೊತ್ತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಣ್ಣಗೆ ಮಾಡಿ ತೊಗೊಂಡು ಹಚ್ಕೊಂಡ್ಬಿಟ್ರೆ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಒಂದು 20 ಮಿನಿಟ್ಸ್ ಹಚ್ಕೊಂಡು ಬಿಟ್ಟಿನಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಾಣಿಸ್ಲಿಕ್ಕತ್ತದ. ನನ್ನ ಫೇಸ್ ಸೂಪರ್ ಆಗಿದೆ ರೀ. ಸೊ ಲೈವ್ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ. ನಾನು ಇಲ್ಲಿ ಎಲ್ಲಿ ಎಡಿಟ್ ಮಾಡಿಲ್ಲ, ಯಾವ ಫಿಲ್ಟರ್ ಅಂತೂ ಮೊದಲಿಲ್ಲ. ಸೊ ಲೈವ್ ರಿಸಲ್ಟ್ ನಿಮ್ಮ ಮುಂದೆಲ್ಲನೂ ಚೆಂದಾಗಿ ತಕ್ಕೊಂಡು ನಾನಿಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದಿನಿ. ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ರಿ, ಯಾವುದೇ ಒಂದು ಫೇಸ್ ವಾಶ್ ಹಚ್ಕೊಳ್ಳೋದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಕಿನ್ ನೋಡ್ರಿ ಎಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಯ್ತು. ಸೂಪರ್ ರಿಸಲ್ಟ್. ನಿಮಗೂ ಕೂಡ ಹಚ್ಕೊಂಡಾಗ ಇದೇ ಥರನ ಫೀಲ್ ಆಗುತ್ತೆ. ಖಂಡಿತ ಬಂದು ಶೇರ್ ಮಾಡ್ತೀರಿ. ಇಷ್ಟೇ ಅಲ್ಲ, ಇನ್ನೂ ಒಂದು ಸೀಕ್ರೆಟ್ ಅದ, ನೀವು ಇಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು ಸ್ಟೆಪ್ ಅದ, ಅದೇ ಇಲ್ಲಿ ಮೇನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ನೈಟ್ ಕ್ರೀಮನ್ನು ನಾನು ಯೂಸ್ ಮಾಡ್ಲಿಕ್ಕತ್ತೀನಿ. ನೈಟ್ ಕ್ರೀಮನ್ನು ನಿಮ್ಮ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ. ಯಾರ್ಯಾರೆಲ್ಲ ನೋಡಿರಿ ಹೋಗಿ ನೋಡಿರಿ. ನಿಮ್ಮ ಸ್ಕಿನ್ನನ್ನು ನೀವು ಕೂಡ ಬ್ರೈಟ್ನಿಂಗ್ ಆ್ಯಂಡ್ ಗ್ಲೋಯಿಂಗ್ ಕ್ಲಿಯರ್ ಸ್ಕಿನ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಮುಖದಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಆಗಲಿ ಏನೇ ಒಂದಾಗಲಿ ಅದು ಇಲ್ಲದೆ ಇರೋ ಹಂಗೆ. ಸೊ ನಾನಿಲ್ಲಿ ನೈಟ್ ಕ್ರೀಮ್ನ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಇದನ್ನು ಯಾವ ಥರ ಮಸಾಜ್ ಮಾಡ್ಬೇಕಂತೇಳಿ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ಒಳಗೂ ಶೇರ್ ಮಾಡಿ ನೀವು ಮತ್ತೆ ಹೇಳ್ಕೊತ ಕುಂದ್ರೋದಿಲ್ಲ. ಸೊ ಇದನ್ನು ಚೆಂದಾಗಿ ನೀವು ಮಸಾಜ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರ ಅಷ್ಟು ಚೆಂದ ನಿಮಗೆ ಕ್ರಿಸ್ಟಲ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಸಿಗುತ್ತಾ, ಸ್ಪಾಟ್ಲೆಸ್ ಸ್ಕಿನ್ ಸಿಗುತ್ತಾ, ಯಾವುದೇ ಒಂದು ಕಲೆಗಳು ಉಳ್ಕೊಳ್ಳೋದಿಲ್ಲ. ಇದನ್ನು ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದರೆ ಲೈಟ್ನಿಂಗ್ ಬ್ರೈಟ್ನಿಂಗ್ ಆಗೋದನ್ನು ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ. ಆದರೆ ಈ ಒಂದು ಫೇಸ್ ಪ್ಯಾಕ್ನ ಒಂದು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಿರಿ. ಆದರೆ ನೈಟ್ ಕ್ರೀಮ್ ಮಾತ್ರ ಡೈಲಿ ಯೂಸ್ ಮಾಡಿರಿ. ಸೊ ಸೂಪರ್ ಆದಂಥ ರಿಸಲ್ಟ್ ಆಗಿರುತ್ತೆ. ಆಮೇಲೆ ನಾ ಇಲ್ಲಿ ನಿಮಗೆ ಫೇಸ್ ಟೋನರು ಸಹಿತ ಶೇರ್ ಮಾಡೀನಿ. ಯಾರು ಹೋಗಿ ನೋಡಿಲ್ಲ ಅದನ್ನು ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು. ಇವೆಲ್ಲ ಬಂದುಬಿಟ್ಟು ನಮ್ಮ ಒಂದು ಸಮ್ಮರಿಗೆ ಹೇಳಿ ಮಾಡಿಸೋಂಥ ಮನೆ ಮದ್ದುಗಳಾಗಿರ್ತಾವೆ. ಸೊ ನಿಮ್ಮ ಒಂದು ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ಅಷ್ಟು ಹೇಳೋದು ಸಾಕಾಗಿಲ್ಲ, ನೀವು ಮಾಡಿರಿ. ಆಮೇಲೆ ಬಂದ ರಿಸಲ್ಟ್ ಕೊಡೋದನ್ನು ಮರೀಲಿಕ್ಕೆ ಹೋಗಬೇಡ್ರಿ. ಇದೇ ಥರ ಮತ್ತೆ ವಿಡಿಯೋ ಒಳಗೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.